ಸತ್ಯವನ್ನು ಹೇಳ್ತಿರುವೆ. ನನ್ನ ತಮ್ಮ ನೌಕರಿ ಸಲುವಾಗಿ ಈಗ ಅವನು ಕಷ್ಟಪಟ್ಟ ವಿದ್ಯಾಭ್ಯಾಸ ಕಲಿಸಕ್ಕಾಗಿ ಅವನಿಗೆ ನೌಕರಿ ಸಿಕ್ಕಿದೆ. ಭಾರತ ಸೇನೆ ಪಡೆಯಲ್ಲಿ ಸೈನಿಕರ ಕೆಲಸವಾಗಿ ನೌಕರಿ ಸಿಕ್ಕಿದೆ. ಅದಕ್ಕೋಸ್ಕರ ಅವನಿಗೆ ಹೇಳು ಬಂದ್ರವೆ. ಸ್ವಾಮಿ, ಇದೇನು ನೀವು ಹೇಳುತ್ತಿರುವುದು? ಸ್ವಾಮಿ, ನಮ್ಮಂತಹ ಬಡವರ ಕೂಗನ್ನು ಮತ್ತು ಜಗದ ಮಾತೆ ಜಗದೀಶ್ವರಿ ಆ ರಂಗನಾಥನಿಗೆ ಕೂಗಿ ಕೇಳಿದರೆ ಅಷ್ಟೇ ಸಾಕು ಸ್ವಾಮಿ, ಈ ನಮ್ಮ ಬಡಪಾಯಿಗಳಿಗೆ. ಅಂಬೇಕಾ ನೌಕರಿ ಸಿಕ್ಕಿ ತಂದು ನಿಶ್ಚಯತೆಯಾಗಿರುವ ಸಮಯವಲ್ಲ ಕಳೆಯೋದು ಸಮಯವಲ್ಲ. ನನ್ನ ತಮ್ಮ ನೌಕರಿಗೆ ಸೇರಬೇಕಾದರೆ ಅವನಿಗೀಗ 50,000 ಹಣ ಕೇಳಿದ್ದಾರೆ ಆ ಸರ್ಕಾರದವರು. ನಾನೀಗ ಹಣದ ವ್ಯವಸ್ಥೆ ಮಾಡುತ್ತೇನೆ, ನಾನು ಬರುತ್ತೇನೆ. ನಿಲ್ಲಿ ಸ್ವಾಮಿ, ನಿಂತುಕೊಳ್ಳಿ. ನೀವೇನು ಹೇಳುತ್ತಿರುವುದು ನಿಜವೇ? ನೋಡು ಸ್ವಾಮಿ, ಒಂದು ಹೊತ್ತಿಗೆ ಊಟ ಹಾಗೂ ಲೆಕ್ಕ ಹಾಕುತ್ತಿರುವಾಗ ಈ ನಮ್ಮಂತಹ ಬಡವರ ಪರಿಸ್ಥಿತಿಗೆ 50,000 ರೂಪಾಯಿ ಹಣವನ್ನು ಜೋಡಿಸುವುದು ಹೇಗೆ ಸ್ವಾಮಿ? ಮತ್ತೇನು ಮತ್ತೇನು ಮಾಡುವುದು? ಈತ ಭೂಮಿ ಈಗ ಬಡಾಗಿ ಕೂತಿರುವಾಗ ನಮಗೀಗ ಉಳಿದಿರುವುದು ಈ ನಮ್ಮ ಮನೆ ಮಾತ್ರ. ಇದನ್ನು ಮಾರಬೇಕು ಅಷ್ಟೇ ಸ್ವಾಮಿ. ಇದೊಂದು ಮನೆ ಮಾರಿ ಬೀದಿ ಪಾಲು ಆಗೋದಕ್ಕಿಂತ ನನ್ನ ಮೈದನ ಬಾಳಿನ ಬದುಕಿನಲ್ಲಿ ಇದನ್ನು ಬಿಟ್ಟರೆ ಬೇರೆ ಯಾವ ದಾರಿನೇ ಇಲ್ಲ ರೀ ಈ ನಮ್ಮ ಬದುಕಿನಲ್ಲಿ. ಮತ್ತೇನು ಮತ್ತೇನು ಮಾಡುವುದು? ನನ್ನ ತಮ್ಮ ನೌಕರಿಗೆ ಸೇರಬೇಕಾದರೆ ನಮಗೆ ಉಳಿದಿರುವುದು ಈ ಮನೆ ಮಾರುದು ಅಷ್ಟೇ ಅಂಬಿಕಾ, ಈ ಮನೆ ಮಾರುದು ಅಷ್ಟೇ. ಇದೊಂದು ಮನೆಯನ್ನು ಮಾರಿ ಮಾನ ಕಳೆಯೋದಕ್ಕಿಂತ ಬದುಕೋದಕ್ಕಿಂತ ಆದ್ರೆ ನನ್ನ ಮೈದನನ ಬಾಳು ಬೆಳಕು ಹಾಕ್ತಿದೆ ಅಂದ್ರೆ ನೋಡಿ, ಈ ಮಾಂಗಲ್ಯವನ್ನು ತೆಗೆದುಕೊಂಡು ಹೋಗಿ ಇದನ್ನ ಮಾರಿ ನನ್ನ ಮೈದನನ ಬಾಳನ್ನು ದಾರಿ ತೋರಿಸಿ ಸ್ವಾಮಿ. ತೆಗೆದುಕೊಳ್ಳಿ ಸ್ವಾಮಿ ಈ ಮಾಂಗಲ್ಯವನ್ನು. ಅಂಬಿಕಾ, ಏನು ಹೇಳ್ತಿರುವೆ ನೀನು? ಮದುವೆಯಾದ ವಸತರಲ್ಲಿ ಮೈದನ ಹೊರ ಹಾಕುವ ಮಾಡಿದ್ರೆ ಈ ಕಲಿ ಕಾಲದಲ್ಲಿ ಅಂಥದ್ರಲ್ಲಿ ಮಾಡುವ ಕಟ್ಕೊಂಡು ಮಾಡಬೇಡ ಇನ್ನ ಪತಿಯನ್ನು. ಸ್ವಾಮಿ, ಮತ್ತೇನು ಮಾಡ್ಬೇಕ್ರಿ? ಎಷ್ಟು ಕಷ್ಟಪಟ್ಟು ಓದಿರುವ ನನ್ನ ಮೈದನಿಗೆ ಒಂದು ನೌಕರಿ ಸಿಗಲಿಲ್ಲೆಂಬ ಅವನ ಮನದಲ್ಲಿ ಹಂತಕವನ್ನು ಕಾಡಬಾರದೆಂದು ನಾನೇನು ಹೇಳ್ತಾ ಇದ್ದೀನಿ. ಅಂಬಿಕಾ, ಇದೇನು ಹೇಳ್ತಿರುವೆ ಇವನು? ಮದುವೆಯಾದ ವಸತರಲ್ಲಿ ಮೈದನ ಹೊರ ಹಾಕುವ ತುಂಬಿದ ಮನೆ ಹೊರ ಹಾಕುವ ಮಾಡಿದ್ರಂತೆ ಈ ಮನೆಯಲ್ಲಿ. ಅಂಥದ್ರಲ್ಲಿ ಮೈದನ ಚೆನ್ನಾಗಿಲ್ಲ ಅಂದು ನಿನ್ನ ತಾಳಿಯನ್ನು ಮಾಲ ನಿಂತಿರುವಾಗ ನನ್ನ ತಮ್ಮ ನಿನ್ನ ತಾತಿಯನ್ನು ಪಡೆದ ಪೂರ್ವಜನ್ಮ ಪುಣ್ಯ ಮಾಡಿದ ಪೂರ್ವಜನ್ಮ ಪುಣ್ಯ ಮಾಡಿದ್ದಾನೆ. ಅಷ್ಟು ದೊಡ್ಡ ಮಾತ್ಯಾಕ ಸ್ವಾಮಿ? ಈ ನನ್ನ ಕೊರಳಲ್ಲಿರುವ ಈ ಕರಮನೆಯ ಸರವನ್ನು, ಈ ಮಾಂಗಲ್ಯವನ್ನು ತೆಗೆದುಕೊಂಡು ಹೋಗಿ ಅದನ್ನ ಮಾರಿ ನನ್ನ ಮೈದನನ್ನು ಬಾಳು ಬೆಳಕಾದ್ರೆ ಅಷ್ಟೇ ಸಾಕ್ರಿ ನನಗೆ. ಬೇಡ ಅಂಬಿಕಾ, ಬೇಡ. ಕಟ್ಟಿದ ಕೈಯಿಂದಲೇ ನಿನ್ನ ಮಾಂಗಲ್ಯವನ್ನು ಮಾರುವ ಕಟ್ಟಿಕೊಳ್ಳಗೆ ಮಾಡಬೇಡ ಈ ಪತಿಯನ್ನು. ಯಾಕೆ ಸ್ವಾಮಿ, ಯಾಕೆ ಅಪಶಕುನದ ನೀವು ನುಡಿಯುತ್ತಿರುವಿರಾ? ನೀವು ನೋಡಿ, ಈ ಮಾಂಗಲ್ಯ ನನ್ನ ಕೊರಳಲ್ಲಿರುವಾಗ ಮುಂದೆ ನನ್ನ ಮೈದನ ದೊಡ್ಡ ವ್ಯಕ್ತಿ ಆದ ಮೇಲೆ ಇಂಥ ಮುತ್ತಿನ ಹಾರವನ್ನು ತಂದು ಕೊಡುವಷ್ಟು ಬಲನು ಆ ನನ್ನ ಮುದ್ದಿನ ಮೈದನ. ಅಯ್ಯೋ ದೇವಾ, ಹೇಗೆ ಹೇಳಲಿ, ಹೆಂಗ ಹೇಳಲಿ? ಅಂಬಿಕಾ, ಏ ದೇವ ರಂಗನಾಥ, ನನಗೇಕೆ ಇಂಥ ಪರೀಕ್ಷೆ ನನಗೇಕೆ ಇಂಥ ಪರೀಕ್ಷೆ? ನೋಡು ಅಂಬಿಕಾ, ಆ ಜಮೀನ್ದಾರ ನನಗೆ ಹೋಗಿ ಆ ಜಮೀನ್ದಾರದ ಹೆಸರು ಹತ್ರ ಹೋಗಿ ಸಾಲ ಕೇಳಿಕೊಂಡು ಬರುತ್ತೇನೆ. ಸಿಗದಿದ್ದರೆ ನೀನು ಹೇಳಿದಂತೆ ಆಗಲಿ ಅಂಬಿಕಾ, ನೀನು ಹೇಳಿದಂತೆ ಆಗಲಿ.
ಈಗ ಮಾಡಿರುವ ಸಾಲವನ್ನು ಬಡ್ಡಿ ಕಟ್ಟಲಾರದೆ ಇಂಥ ಪರಿಸ್ಥಿತಿಯಲ್ಲಿ ಇರುವಾಗ ಮತ್ತೆ ನಮ್ಮಂಥ ಬಡವರಿಗೆ ಇಂಥ ಪರಿಸ್ಥಿತಿ ಬಂದಿದೆ ರೀ. ಹೋಗಿ ಹೋಗಿ ಅಂತ ಶ್ರೀಮಂತರ ಸಾಲ ಮಾಡುವುದು ಸವಾಸ ನಮಗೆ ಬ್ಯಾಡ್ರಿ. ಮತ್ತೇನು ಮಾಡುದು ಅಂಬಿಕಾ, ಮತ್ತೇನು ಮಾಡೋದು? ತಮ್ಮ ನೌಕರಿಗೆ ಸೇರಬೇಕಾದರೆ ಅವರ ಮನೆಯಲ್ಲಿ ಜೀತದಾಗಿಡುವುದು ಚಿಂತೆ ಇಲ್ಲ. ವರ್ಷಗಳಲ್ಲಿ ದುಡಿದು ಅವರ ಸಾಲವನ್ನು ಮುಟ್ಟಿಸುತ್ತೇನೆ. ಅವರ ಮನೆಗೆ ಹೋಗಿ ನಾನು ಸಾಲವನ್ನು ಕೇಳಿಕೊಂಡು ಬರ್ತೇನೆ. ಆಯ್ತು ಸ್ವಾಮಿ, ನೀವು ಹೋಗಿ ಬನ್ನಿ. ನಾನು ಮಾತ್ರ ನಿಮ್ಮ ಮಾತಿಗೆ ನಾನು ಎಂದೆಂದಿಗೂ ವಿರುದ್ಧ ಬರಲ್ಲ ರೀ. ಆಯ್ತು, ಹೋಗಿ ಬನ್ನಿ ಸ್ವಾಮಿ. ಹಾ ಅಂಬಿಕಾ, ನಿನಗೊಂದು ಮಾತು ಹೇಳ್ತೇನೆ. ಅದೇನಂತ ಹೇಳಿ. ನಾನು ಸಾಲ ಮಾಡಿದ ವಿಷಯ ನನ್ನ ತಮ್ಮ ಮನಸ್ಸನಿಗೆ ಯಾವತ್ತು ಗೊತ್ತಾಗಬಾರದು. ಆಯ್ತು, ಒಂದು ವೇಳೆ ಗೊತ್ತಾದರೆ ಮೊದಲೇ ಅವನು ಮುಂಗೋಪಿ ಸಭಾದವನು. ಒಂದು ವೇಳೆ ಗೊತ್ತಾದರೆ ಅವನು ನೌಕರಿ ಹೋಗೋದಿಲ್ಲ ಅಂಬಿಕಾ, ಹೋಗೋದಿಲ್ಲ. ಆಯ್ತು ರೀ, ಈ ವಿಷಯವನ್ನು ಖಂಡಿತವಾಗಿ ನನ್ನ ಮೈದನಿಗೆ ನಾನು ಹೇಳುವುದಿಲ್ಲ. ಆಯ್ತು, ನೀವು ಹೋಗಿ ಬನ್ನಿ ಸ್ವಾಮಿ. ಅಣ್ಣ, ಇದೇನು ಅತ್ತಿಗೆ ಜೊತೆ ಯಾವುದೋ ವಿಚಾರದಲ್ಲಿ ಮಗ್ನರಾಗಿರುವಂತೆ ಕಾಣುತ್ತದೆಯಲ್ಲ? ಹಾಗೇ ಇಲ್ಲ ಬಾತಮ್ಮ, ನಾನು ಸ್ವಲ್ಪ ಜಮೀನು ಗಂಡಿ ಹೋಗ್ಬಾರ್ದು ಅಂತ ಹೇಳ್ತಿದ್ದೆ ಅಷ್ಟೇ. ಆ ಅಣ್ಣ, ಅತ್ತಿಗೆ ಇವನು ನನ್ನ ಸ್ನೇಹಿತ ಅಮರ್ ಅಂತ. ನಾವಿಬ್ಬರು ಒಂದೇ ಕಾಲೇಜಿನಲ್ಲಿ ಓದಿದವರು. ಆ ಅಮರ್ ಇವರೇ ನನ್ನ ಅಣ್ಣ ಅತ್ತಿಗೆ. ನಮಸ್ಕಾರ ಸರ್, ನಮಸ್ಕಾರ. ಅಣ್ಣ ಅತ್ತಿಗೆ, ಇವನು ಇನ್ನು ಮುಂದೆ ಇದೇ ಮನೆಯಲ್ಲಿ ನಮ್ಮ ಜೊತೆ ಇರುತ್ತಾನೆ. ಅದಕ್ಕೇನಂತೆ, ಇವನು ನಿಮ್ಮ ಸ್ನೇಹಿತ ಅಂದ ಮೇಲೆ ಅವನು ಈ ಮನೆ ಇದ್ದಂತಲ್ವೇ, ನಮ್ಮ ಜೊತೆಯಲ್ಲೇ ಇರಲಿ ಬಿಡುತ್ತೆ. ಯಾರು ಬೇಡಂತಾರೆ? ಮನೋಜ್, ನಿನಗೊಂದು ಸಂತೋಷ ಸುದ್ದಿ ಬಂದಿದೆ ಮನೋಜ್. ಅದೇನಣ್ಣ ಅಂತ ಸಂತೋಷದ ವಿಷಯ? ನೋಡು ಮನೋಜ್, ನೀನು ವಿದ್ಯೆ ಕಲಿತು ಕಷ್ಟಪಟ್ಟ ವೈದ್ಯಕ್ಕೂ ನಿವೃತ್ತಾಗಿದ್ದ ನಿನಗೆ ಭಾರತೀಯ ಸೇನಾಪಡೆಯಲ್ಲಿ ನಿನಗೊಂದು ನೌಕರಿ ಸಿಕ್ಕಿದೆ. ಇದೇ ವಾರದಲ್ಲಿ ಬರಲು ಹೇಳಿದ್ದಾರೆ ಅಷ್ಟೇ. ಇದೇನನ್ನ ನೀನು ಹೇಳುವುದು? ಮೊದಲು ನೀನು ನನ್ನ ಏನು ಹೇಳುತ್ತಿರುವೆ ನೀನು? ಇಷ್ಟು ಬೇಗ ನನ್ನ ಬದುಕು ಬದಲಾಗುತ್ತದೆ ಎಂದು ಅಂದುಕೊಂಡಿದ್ದೇ ಇಲ್ಲ. ಹೌದಪ್ಪ ಮೈದನ, ಇಲ್ಲಿವರೆಗೂ ನೀನು ಓದಿ ಕಷ್ಟಪಟ್ಟು ನಿನ್ನ ಬದುಕನ್ನು ಇರುವಾಗ ಬದಲಾದರೆ ಅಷ್ಟೇ ಸಾಕಪ್ಪ ನಮಗೆ. ಅಮರ್, ಮಾತಿಗೆ ಅನಾಥನೆಂದು ಹೇಳುತ್ತಿದೆಯಲ್ಲ, ನಿನ್ನ ಕಾಲ್ಗುಣವೋ ಏನೋ? ನೀನು ನಮ್ಮ ಮನೆಗೆ ಬಂದಾಕ್ಷಣ ಬಂಗಾರವಾಯಿತು ನನ್ನ ಬಾಳು. ಅಂದರೆ ಮನೋಜ್, ಏನೇನು ಹೇಳ್ತಿರೋ ಮಾತು? ಅಮರ್ ಒಬ್ಬ ಅನಾಥನೇ? ಹೌದು ಸರ್. ಯಾವದ ಜನ್ಮ ಪಾಪವೋ ಏನು, ನನ್ನ ಜನ್ಮದಾತರು ಜನ್ಮ ನೀಡಿದ ತಕ್ಷಣ ದೂರದಿಂದ ಹೋದರು ಮಹಾತ್ಮರು. ಇನ್ನು ಈ ಪಾಪಿ ಪಾಲಿಗೆ ಈ ತುಪ್ಪ ತಂಗಿಯನ್ನು ಕೊಂದು ಹಾಕಿಬಿಟ್ಟರು ಯಾರು? ಈ ಕಲಿಯುಗದ ಕೊಲೆ ಪಾತಕರು. ಅಯ್ಯೋ ಶಿವ ಶಿವ ದೇವ, ಯಾಕಪ್ಪ ಈ ತರ ಅಮಾಯಕರ ಮೇಲೆ ಅನಾಥರೆಂದು ಬೇಸರವಾಗಿ ಈ ರೀತಿ ಬೆನ್ನತ್ತಿ ಕಾಡುತ್ತಿರುವೆ ನಮ್ಮಂತಹ ಬಡವರ ಪಾಲಿಗೆ. ಅಮರ್, ಅನಾಥರಿಂದ ಏಕೆ ಬೇಸತ್ರುವೆ ಅಮರ್? ಇಂದಿನಿಂದ ನಿನ್ನ ಬದುಕಿಗೆ ನಾವಿದ್ದೇವೆ. ನೀನೆಂದು ಅನಾಥರಂದು ಬೇಸರ ಪಡಬೇಡ ಅಮರ, ಬೇಸರ ಪಡಬೇಡ. ಹೌದು ಅಮರ್, ನಾನು ನೌಕರಿಗೆ ಹೋದ ಮೇಲೆ ನನ್ನ ಅಣ್ಣ ಅತ್ತಿಗೆಯನ್ನು ಚೆನ್ನಾಗಿ ನೋಡಿಕೊಂಡು ನಿಶ್ಚಿಂತೆಯಾಗಿರೋ ಈ ಮನೆಯಲ್ಲಿ. ಹಾಗೆ ಆಗಲಿ ಮನೋಜ. ಜೀವಕ್ಕೆ ನಿನ್ನಂತ ಸ್ನೇಹ ಇರುವಾಗ, ತಂದೆ ತಾಯಿ ಅಂತಿರುವ ಅಣ್ಣ ಅತ್ತಿಗೆ ಇರುವಾಗ, ನಿಮ್ಮಂತ ಜೊತೆ ಬಾಳುವಾಗ ಏನೋ ದೊರಕಿದಾಗ ನಾನು ಏಕೆ ದೂರ ಆಗಲಿ ಮನೋಜ? ನಾನು ಏಕೆ ದೂರವಾಗಲಿ? ಅಂಬಿಕಾ, ನೀನು ಇವ್ರಿಗೆ ಊಟ ಬಡಿಸು, ನಾನು ಸ್ವಲ್ಪ ಪೇಟ್ ಕಡೆ ಹೋಗಿ ಬರುತ್ತೇನೆ. ರೀ, ನೀವು ಅವರ ಜೊತೆಯಲ್ಲಿ ಊಟ ಮಾಡಿ ಹೋಗಿರಂತೆ, ಬನ್ನಿ ಊಟ ಮಾಡ್ಕೊಂಡು ಹೋಗಿ. ಅತ್ತಿಗೆ, ಸಿಹಿಯಾದ ಊಟಕ್ಕಿಂತ ಮೊದಲು ಸೊಗಸಾಗಿ ಆಡಿ ಹೋಗೋಣ ನಾವೆಲ್ಲರೂ. ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ
ದೇವರನು ಹುಡುಕುವುದು ಹೇಗೆ ಹರಿಯುವ ನೀರಲ್ಲಿ ಮುಳುಗೆ ಏಳುತ್ತ ಮುಕ್ತಿ ದೊರೆಯುವುದು ಎನ್ನುವ ಕಲ್ಪನೆಯೇಕೆ ಮನೆ ಮಂತ್ರಾಲಯ ಮನಸೇ ದೇವಾಲಯ ಮನೆ ಮಂತ್ರಾಲಯ ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದ ದೀಪ ಅರಿತು ಬಾಳಲು ಜನ್ಮದ ಮಂತ್ರಾಲಯ ಮನಸೇ ದೇವಾಲಯ ಮಂತ್ರಾಲಯ ಮನಸೇ ದೇವಾಲಯ ನಮಗೆಂದು ಆನಂದ ಒಂದೇ ಬಾಳಲಿ ಇಂದು ನಮಗೆಂದು ಆನಂದ ಒಂದೇ ಬಾಳಲಿ ತಂದೆಯ ಪ್ರೇಮ ತಾಯಿಯ ಪ್ರೇಮ ತಂದೆ ತಾಯಿಯರ ಪ್ರೇಮವ ನಿಮ್ಮ ಕಣ್ಣಲ್ಲಿ ಎಂದು ಕಂಡು ಮನೆ ಮಂತ್ರಾಲಯ ಮನಸೇ ದೇವಾಲಯ ಮನೆ ಮಂತ್ರಾಲಯ ಮನಸೇ ದೇವಾಲಯ ನಮ್ಮ ಬಾಳೆಂಬ ಆಕಾಶದಲ್ಲಿ ಮಕ್ಕಳೇ ನಮ್ಮ ಬಾಳೆಂಬ ಆಕಾಶದಲ್ಲಿ ಮಕ್ಕಳೇ ಸೂರ್ಯನ ಹಾಗೆ ಸೂರ್ಯಚಂದ್ರದ ಹಾಗೆ ಬೆಳಗುತ್ತ ಸಡಗರ ಸಂಭ್ರಮ ಮನೆಗೆ ತಂದರು ಮನೆ ಮಂತ್ರಾಲಯ ಮನಸೇ ದೇವಾಲಯ ಲಲ ಬನ್ನಿ ಎಲ್ಲರೂ ಸೇರಿ ಊಟ ಮಾಡುವರಂತೆ. ಆಯ್ತು ನೋಡಿ ಬೇಕಾ ಎಲ್ಲ ಸೇರಿ ಊಟ ಮಾಡುವಂತೆ.